ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ, ಮುಂದೆ ಈ ಪ್ರೀತಿಯಲ್ಲಿ ಏನಾಗುತ್ತೆ, ಏನಾಗಲಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಸ್ಕಿಪ್ ಮಾಡಿಬಿಡಿ. ಓಕೆನಾ? ನಿಮಗೆ ಇದು ರೆಸೊನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಫೋರ್ಸ್ಫುಲಿ ನಿಮ್ಮ ಲೈಫಿಗೆ ಫಿಟ್ ಮಾಡ್ಕೊಳ್ಳೋದು ಹೋಗೋದು, ಅಥವಾ ಈ ಥರ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಕಮೆಂಟಲ್ಲಿ ಹೇಳೋದು ಮಾಡಬೇಡಿ. ನಿಮಗೆ ಸೆಟ್ ಆಗ್ತಿಲ್ಲ ಅಥವಾ ನಿಮಗೆ ಇದು ರೆಸೊನೇಟ್ ಆಗ್ತಾ ಇಲ್ಲ ಅಂತ ಹೇಳಿ ಸ್ಕಿಪ್ ಮಾಡಿ. ದ್ಯಾಟ್ಸ್ ಇಟ್ಸ್ ವೆರಿ ಸಿಂಪಲ್. ಓಕೆ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಈ ಒಂದು ಹುಣ್ಣಿಮೆ ದಿನ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ನಡೀತಾ ಇದೆ. ಓಕೆ. ಯಾರೆಲ್ಲ ಜಾಯಿನ್ ಆಗಬೇಕಂತ ಇದ್ದೀರಾ, ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಮಾಡೋದಿರ್ಬೋದು, ಪ್ರತಿಯೊಂದಕ್ಕೂ ನಿಮಗೆ ಈ ಒಂದು ಕಾರ್ಡ್ ಕಟ್ಟಿಂಗ್ ರಿಚುವಲ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಈಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬಾ ಪ್ರಾಬ್ಲಮ್ನ ನೀವು ಅನುಭವಿಸ್ತಾ ಇರ್ತೀರ ಅಲ್ವಾ? ಈಗ ಯಾರೋ ಒಬ್ರು ಥರ್ಡ್ ಪಾರ್ಟಿ ಇರ್ತಾರೆ, ಅಥವಾ ರಿಲೇಷನ್ಶಿಪ್ಪಲ್ಲಿ ಸುಮ್ಮನೆ ಅನಾವಶ್ಯಕ ಜಗಳಗಳಾಗ್ತಾ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರುತ್ತೆ ಅಲ್ವಾ? ತುಂಬ ನೆಗೆಟಿವ್ ಅನ್ನಿಸ್ತಾ ಇರುತ್ತೆ ರಿಲೇಷನ್ಶಿಪ್ಪಲ್ಲಿ. ಸೊ ಅದೆಲ್ಲದನ್ನು ರಿಮೂವ್ ಮಾಡಲಿಕ್ಕೆ ಈ ಕಾರ್ಡ್ ಕಟ್ಟಿಂಗಿಂದ ತುಂಬ ಈಸಿಯಾಗಿ ನೀವು ರಿಮೂವ್ನ ಮಾಡ್ಬೋದು. ಓಕೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅವರು ಜಾಯಿನ್ ಆಗಿ, ಇದನ್ನು ಲೈವ್ ಸೆಷನ್ ಆಗಿರೋದ್ರಿಂದ ನೀವು ಲೈವಲ್ಲಿ ನಾನು ಹೇಳಿಕೊಟ್ಟಿದ್ದಾಗೆ ನೀವು ಲೈವಲ್ಲಿ ಮಾಡ್ತೀರಾ. ಓಕೆ. ಸೊ ಹಾಗಾಗಿ ಪವರ್ಫುಲ್ ಮೆಡಿಟೇಷನ್ ಕೂಡ ಇರುತ್ತೆ, ಪವರ್ಫುಲ್ ಏನು ರಿಚುವಲ್ಸ್, ಅದು ಹುಣ್ಣಿಮೆ ದಿನ ನಡೀತಿರೋದ್ರಿಂದ ತುಂಬಾ ಪವರ್ಫುಲ್ ಆಗಿರೋಂಥ ರಿಚುವಲ್ ಇದು. ಓಕೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಡಿಸ್ಕ್ರಿಪ್ಷನಲ್ಲಿರೋ ನಂಬರಿಗೆ ನೀವು ರಿಚುವಲ್ ಅಂತ ಹೇಳಿ ನನಗೆ ವಾಟ್ಸಪ್ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಆಲ್ರೆಡಿ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅಲ್ವಾ? ಸೊ ರಿಚುವಲ್ಸ್ ಅಂತ ಹೇಳಿ ನನಗೆ ವಾಟ್ಸಪ್ ಮಾಡಿ. ಓಕೆ. ಆ್ಯಂಡ್ ಜಾಯಿನ್ ಆಗಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲಿವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಅವರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ. ಆ್ಯಂಡ್ ಕ್ಯಾಂಡಲ್ ಫ್ಲೇಮ್ನ ಹಚ್ಚಿದಾಗ ನೀವು ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿ. ಇದು ಬರೀ ಲವರ್ಸ್ ಅಥವಾ ಪಾರ್ಟ್ನರ್ ಇರ್ಬೋದು, ಹಸ್ಬೆಂಡ್ ವೈಫ್, ಅವ್ರಿಗೆ ಮಾತ್ರನೇ ಅಂತ ಅಲ್ಲ, ಸೀಮಿತವಾಗಿರೋದಿಲ್ಲ. ಇದು ಫ್ರೆಂಡ್ಸ್ ಆದರೂ ನೋಡ್ಬೋದು, ಕೊಲೀಗ್ಸ್ ಆದರೂ ನೋಡ್ಬೋದು. ನಿಮ್ಮ ಮೈಂಡಲ್ಲಿ ಯಾರನ್ನ ಇಟ್ಕೊಂಡು ನೋಡ್ತೀರಾ ಅವರಿಗೆ ರೆಸೊನೇಟ್ ಆಗುವಂಥದ್ದು. ಓಕೆ. ಎಸ್. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಫ್ಲೇಮ್ ನೋಡ್ತಾ 3 ಬಾರಿ ಹೇಳಿ ಆ ವ್ಯಕ್ತಿಯ ಹೆಸರನ್ನು. ಓಕೆ. ಎಸ್. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಜಗನ್ನಾಥ್. ಓಕೆ. ನಿಮ್ಮ ಮೈಂಡಲ್ಲಿರುವಂಥ ವ್ಯಕ್ತಿ, ಓಕೆ, ಅವರಿಗೆ ನಿಮ್ಮ ಮೇಲೆ ತುಂಬಾ ಗೌರವ ಇದೆ, ಹಾಗೆ ಪ್ರೀತಿ ಇದೆ ಅನ್ನೋದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ. ನಿಮ್ಮ ಮೇಲೆ ಅವರು ತುಂಬಾ ಗೌರವನ ಇಟ್ಕೊಂಡಿದ್ದಾರೆ. ರೆಸ್ಪೆಕ್ಟ್ ಮಾಡೋದಾಗಿರಲಿ, ಅಥವಾ ಇತ್ತೀಚಿನ ದಿನದಲ್ಲಿ ನಿಮ್ಮ ಬಗ್ಗೆ ಅವರಿಗೆ ಎಲ್ಲೋ ಒಂದು ಕಡೆ ಗೌರವ ಅನ್ನೋದು ಜಾಸ್ತಿ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. 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 ತುಂಬ ನೀವು ವೇಟಿಂಗ್ ಎನರ್ಜಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ವೆಯ್ಟ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿಗೋಸ್ಕರ. ನೀವು ವರ್ಷದಿಂದನೂ ವೆಯ್ಟ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಕೆಲವೊಬ್ರು 1 ಮಂತ್, ಕೆಲವೊಬ್ರು 4 ಮಂತ್, 3 ಮಂತ್, 6 ಮಂತ್, 8 ಮಂತ್, ಓಕೆ, 1 ಇಯರ್, 2 ಇಯರಿಂದ ಈ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾನೆ ಇದ್ದೀರಾ. ಕಮಿಟ್ಮೆಂಟಿಗೆ ವೆಯ್ಟ್ ಮಾಡ್ತಿರ್ಬೋದು, ಅಥವಾ ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಸಮಥಿಂಗ್ ಗ್ರೋತ್ ಸಮಥಿಂಗ್ಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಆ ವೇಟಿಂಗ್ ಎನರ್ಜಿ ಅನ್ನೋದು ಎಂಡ್ ಆಗ್ತಾ ಬಂದಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಆ ಟೈಮ್ ಅನ್ನೋದು ಎಂಡ್ ಆಗ್ತಾ ಬಂದಿದೆ. ನೀವೇನು ಇಷ್ಟು ದಿನ ವೆಯ್ಟ್ ಮಾಡ್ತಿದ್ರಿ ಈ ವ್ಯಕ್ತಿಗೋಸ್ಕರ, ಸೊ ಅದೆಲ್ಲದೂ ಕೂಡ ಎಂಡ್ ಆಗುವಂಥ ಸಮಯ ಹತ್ತಿರ ಬಂದಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಯಾಕಂದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಒಂದು ಗೌರವ ಇರ್ಬೋದು, ಅಥವಾ ಪ್ರೀತಿ ಇರ್ಬೋದು, ಆ ಭಾವನೆ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ನಿಮ್ಮ ಬಗ್ಗೆ ಹೆಚ್ಚಿಗೆನೇ ಅನ್ನಿಸ್ತಾ ಇದೆ. ಆ ಥರ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ವ್ಯಕ್ತಿಗೆ ನೀವು ನಿಮ್ಮ ಲೈಫಲ್ಲಿ ಗ್ರೋತ್ ಪಡಿಬೇಕು, ಆ್ಯಂಡ್ ನೀವು ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು, ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ನ ನೋಡಬೇಕು. ಆ ಥರ ನಿಮ್ಮ ಬಗ್ಗೆ ಅವರು ಒಳ್ಳೆಯದನ್ನು ಬಯಸುವಂಥ ವ್ಯಕ್ತಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ.
ಯಾ ಇಲ್ಲಿ ಫೈನಾನ್ಷಿಯಲಿ ಹೆಲ್ಪ್ ಕೂಡ ನೀವು ಮಾಡಿರ್ಬೋದು ಈ ವ್ಯಕ್ತಿಗೆ. ಸೊ ಅದನ್ನು ಅವರು ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾರೆ. ಅವರಿಗೆ ನಿಮ್ಮ ಬಗ್ಗೆ ಒಂದು ಒಳ್ಳೆ ಗೌರವ ಇಟ್ಕೊಂಡಿದ್ದಾರೆ, ಒಂದು ಒಳ್ಳೆ ಒಪಿನಿಯನ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಕಷ್ಟ ಕಾಲದಲ್ಲಿ ನೀವು ಹೆಲ್ಪ್ ಮಾಡಿದ್ದೀರಾ ಅಂತ ಹೇಳಿ ಆ ಥರ ಒಂದು ಒಳ್ಳೆ ಭಾವನೆನ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಅವ್ರ ಮೈಂಡಲ್ಲೂ ಎಲ್ಲೋ ಒಂದು ಕಡೆ ಮತ್ತೆ ಈ ಒಂದು ರಿಲೇಶನ್ಶಿಪ್ನ ಮುಂದುವರಿಸ್ಬೇಕು, ಮತ್ತೆ ನಾವಿಬ್ರು ಮುಂಚೆ ಹೇಗಿದ್ವಿ ಅದೇ ಥರನೇ ಇರೋಣ ಅನ್ನೋಂಥ ಮೈಂಡ್ ಸೆಟ್ ಅವ್ರಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ಚೇಂಜಸ್ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅವ್ರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದು, ಅಥವಾ ಅವರಿಲ್ಲಿ ಒಂದು ಪಾಸಿಟಿವ್ ಸೈಡಿನ ನಿಮ್ಮ ಬಗ್ಗೆ ಪಾಸಿಟಿವ್ ಸೈಡಿನ ನೀವು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ ನಿಮ್ಮ ಬಗ್ಗೆ. ಓಕೆ, ಓಕೆ, ಎಸ್, ಒಂದು ಓಕೆ, ಇಲ್ಲಿ ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಒಂದು ಸ್ಟ್ರಾಂಗ್ ಆಗಿ ಒಂದು ಗುರುಗಳನ್ನ ನೀವು ತುಂಬಾನೇ ಬಿಲೀವ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಅಂದ್ರೆ ಸಾಯಿಬಾಬಾ ಇರ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಗುರು ಅನ್ನುವಂಥದ್ದು ತುಂಬಾ ನಂಬ್ತಾ ಇದ್ದೀರಾ. ಓಕೆ, ಇಲ್ಲಿ ಇಬ್ರು ಕೂಡ ಕನೆಕ್ಟಿವ್ ಆಗಿ, ಅಂದ್ರೆ ಇಬ್ರು ಸ್ಪಿರಿಚುವಲ್ ವೇಲೆ ಇದ್ದೀರಾ ಅಂತ ಕಾಣಿಸ್ತಿದೆ. ಅಥವಾ ಈ ಒಂದು ರೀಡಿಂಗ್ ನ ಯಾರು ನೋಡ್ತಿದ್ದೀರಾ ಅವ್ರು ಸ್ಪಿರಿಚುವಲ್ ಇಲ್ಲಿ ಇರಬಹುದು, ಸಮಥಿಂಗ್ ಮೆಡಿಟೇಷನ್ ಮಾಡುವಂಥದ್ದು, ಅಥವಾ ಜಪ ಮಾಡುವಂಥದ್ದು, ಸ್ತೋತ್ರಗಳನ್ನ ಹೇಳುವಂಥದ್ದು, ಆ ಥರ ಸ್ಪಿರಿಚುವಲ್ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಆ ಒಂದು ಸ್ಪಿರಿಚುವಲಿ ನೀವೇನಿದ್ದೀರಾ, ಆ ಒಂದು ಸ್ಪಿರಿಚುವಲ್ ಕನೆಕ್ಷನ್ ನಿಮಗೆ, ನೀವಿಬ್ರು ರಿಲೇಶನ್ಶಿಪ್ ಅಲ್ಲಿ ಬಾಂಡಿಂಗ್ ಸ್ಟ್ರಾಂಗ್ ಆಗಿದೆ ಅಂತ ಕಾಣಿಸ್ತಿದೆ. ನೀವೇನು 2 years ಇಂದ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಅಥವಾ ಅವರಿಗೋಸ್ಕರ ನೀವೇನು ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರೇ ಮಾಡ್ತಿದ್ರಿ, ಅಥವಾ ಮ್ಯಾನಿಫೆಸ್ಟ್ ಏನು ಮಾಡ್ತಾ ಇದ್ರಿ, ಅದೆಲ್ಲ ಒಂದು ಕಡೆ ಸ್ಟ್ರಾಂಗ್ ಆಗಿದೆ, ಆ ಕನೆಕ್ಷನ್ ಸ್ಟ್ರಾಂಗ್ ಇದೆ. ಬಿಕಾಸ್ ನೀವಿಬ್ರು ಒಂದು ಸ್ಪಿರಿಚುವಲ್ ವೇಲಿ ಇರೋದ್ರಿಂದ ಅಂತ ಇಲ್ಲಿ ಆ ಒಂದು ಚಾನಲೈಸ್ ಆಗ್ತಿದೆ ಮೆಸೇಜ್. ಓಕೆ, ನಿಮ್ಮನ್ನ ಎಲ್ಲಾ ಕಡೆಯಿಂದ ಅವರು ಬ್ಲಾಕ್ ಮಾಡಿರಬಹುದು. ಈ ಒಂದು ಸಿಚುವೇಶನ್ ಅಲ್ಲಿ ನಿಮಗೆ ಅನಿಸ್ತಿರ್ಬೋದು ಅವ್ರು ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿದ್ದಾರೆ, ಹೇಗೆ ಮತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋವಂಥದ್ದು ನಿಮಗೆ ಮೈಂಡಲ್ಲಿ ಅವಾಗವಾಗ ಬರ್ತಾ ಇರುತ್ತೆ. ಬಟ್ ಇಲ್ಲಿ ನೋಡಿ, ಅವರು ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ದಾರೆ, ನಿಮಗೆ ಗೊತ್ತಿಲ್ಲದೇನೆ ಅವರು ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ನಿಮ್ಮ ಫ್ರೆಂಡ್ಸ್ ಹತ್ರ ಇರ್ಬೋದು, ಅಥವಾ ಸಮಥಿಂಗ್ ಬೇರೆಯವ್ರ ಹತ್ರ ಅವ್ರು ಕೇಳಿ ಕೇಳಿ ನೀವು ಹೇಗಿದ್ದೀರಾ, ನಿಮ್ಮ ಸಿಚುವೇಶನ್ ಹೇಗಿದೆ, ನೀವು ಫೈನಾನ್ಷಿಯಲಿ ಹೇಗಿದ್ದೀರಾ, ಎಲ್ಲದನ್ನು ಅವ್ರು ಇಲ್ಲಿ ತಿಳ್ಕೊಳ್ತಾ ಇದ್ದಾರೆ. ಓಕೆ, ಸೊ ತುಂಬಾನೇ ಕಾಳಜಿ ಇರುವಂತ ವ್ಯಕ್ತಿ, ತುಂಬಾನೇ ಜವಾಬ್ದಾರಿ ಇರುವಂತ ವ್ಯಕ್ತಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅವರ ಮೈಂಡಲ್ಲಿ ಇವಾಗ ಯೋಚನೆ ಬರ್ತಿರೋದು ಏನೋ ಒಂದು ಕೆಟ್ಟ ಟೈಮ್ ಅಥವಾ ಒಂದು ಬ್ಯಾಡ್ ಟೈಮಲ್ಲಿ ಈ ಥರ ಸಿಚುವೇಶನ್ ಆಗಿದೆ. ಸೊ ಅದನ್ನ ಫರ್ಗಿವ್ ಮಾಡಿ ಮತ್ತೆ ಈ ಒಂದು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡೋಣ ಅನ್ನೋಂಥ ಮೈಂಡ್ ಸೆಟ್ ಅವರಿಗೆ ಬರ್ತಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಒನ್ ಮಂತ್ ಆರ್ 6 month ಅಥವಾ 2 month ಒಳಗೆ ಮತ್ತೆ ಅವ್ರು ನಿಮ್ಮನ್ನ ಭೇಟಿ ಮಾಡ್ತಾರೆ ಅಥವಾ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋಂಥದ್ದು ಇಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ 4 weeks ಅನ್ನೋವಂಥದ್ದು ಚಾನಲೈಸ್ ಆಗ್ತಾ ಇದೆ. ಅವರಿಂದ ನಿಮಗೊಂದು ಮೆಸೇಜ್ ಬರ್ಬೋದು, ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಮೀಟ್ ಮಾಡಬೇಕು ಅನ್ನೋವಂಥದ್ದು. ನೋಡಿ, ಫ್ಲೇಮ್ ಇದ್ದಕ್ಕಿದ್ದಂಗೆ ಜಾಸ್ತಿ ಆಯಿತು. ಎಸ್, ಅವರು ಕೂಡ ಅರ್ಜೆಂಟ್, ಅಂದರೆ ಅವರು ಕೂಡ ವೇಟ್ ಮಾಡ್ತಿದ್ದಾರೆ ನಿಮ್ಮನ್ನ ಮಾತಾಡಿಸ್ಬೇಕು, ನಿಮ್ಮ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತೆ ರಿಲೇಶನ್ನ ರೀಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ಆಗಿರೋಂಥ ಜಗಳ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನು ಮನಸ್ತಾಪ ಆಗಿತ್ತು, ಸಮಥಿಂಗ್ ಏನು ನೆಗೆಟಿವ್ ಇತ್ತು, ಅದು ಅವರಿಗೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಕೊರಗ್ತಾ ಇದ್ದಾರೆ, ಕೊರಗು ಇದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಲೆಟರ್ಗಳು ಬಂದು ಜೆ ಲೆಟರ್, ಎಂ ಲೆಟರ್, ವೈ ಲೆಟರ್, ಎಲ್, ಆರ್, ಕೆ, ಎಸ್, ಬಿ, ಸಿ, ಐ, ಪಿ ಲೆಟರ್, ಎ ಲೆಟರ್, ಓಕೆ, ಎಕ್ಸ್ ಲೆಟರ್, ಓಕೆ, ಆ್ಯಂಡ್ ಡಿ ಲೆಟರ್. ಎಕ್ಸ್ ಲೆಟರ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ರಿಟರ್ನ್ ಆಗುವಂಥ ಚಾನ್ಸಸ್. ಎಸ್, ನೋಡಿ, ಇಲ್ಲಿ ಎಕ್ಸ್ ಬರ್ತಾ ಇದೆ ಅಂತ ಹೇಳಿದಾಗ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಎಕ್ಸ್ ಪರ್ಸನ್ ಬಗ್ಗೆ ನೀವು ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು. ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಮತ್ತೆ ರಿಯೂನಿಯನ್ ಮಾಡಬೇಕು ಅಂತ ಹೇಳಿ ಮೈಂಡಲ್ಲಿ ಅವ್ರಿಗೆ ಬರ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮಿಂದ ದೂರ ಆಗಿರುವಂಥ ವ್ಯಕ್ತಿ, ಅಥವಾ ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಆ ವೇಟಿಂಗ್ ಎನರ್ಜಿ ಎಂಡ್ ಆಗ್ತಾ ಇದೆ. ಆ್ಯಂಡ್
ಮತ್ತೆ ನೀವಿಬ್ರು ಒಂದಾಗುವಂತ ದಿನ ಹತ್ರ ಬರ್ತಿದೆ. ನೋಡಿ ಇಲ್ಲಿ 3 ಅನ್ನುವಂಥದ್ದು ತುಂಬಾ ಕರೆಕ್ಟಾಗಿ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ 3 ಅನ್ನುವಂಥದ್ದು ಏನೋ. ಸೊ 3 ಮಂತ್ಸ್ ಅಥವಾ 3 ವೀಕ್ಸ್ ಅಲ್ಲಿ ಏನೋ ಒಂದು ಗುಡ್ ನ್ಯೂಸ್ನ ಕೇಳ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಹಾರ್ಟ್ ಶೇಪ್ ಕೂಡ ಇದೆ. ನೋಡಿ ಇಲ್ಲಿ ಹಾರ್ಟ್ ಶೇಪ್ ತುಂಬಾ ಚೆನ್ನಾಗಿ ಹಾರ್ಟ್ ಶೇಪ್ ಇಲ್ಲಿ ಬಂದಿದೆ. ಸೊ ಅವರಿಗೆ ಎಲ್ಲೋ ಒಂದ್ ಕಡೆ ಮತ್ತೆ ಈ ಪ್ರೀತಿನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನೋಡಿ ಇನ್ಫಿನಿಟಿ ಕೂಡ ಬಂದಿದೆ ಇಲ್ಲಿ, ಇನ್ಫಿನಿಟಿ ಸೈನ್. ಓಕೆ, ಸ್ಪಿರಿಚುವಲಿ ತುಂಬಾನೇ ಇದ್ದೀರಾ ನೀವು. ಸ್ಪಿರಿಚುವಲ್ ಆಗಿ ತುಂಬಾ ಯೋಚನೆ ಮಾಡ್ತೀರಾ, ಸ್ಪಿರಿಚುವಲ್ ಆಗಿ ಮೆಡಿಟೇಷನ್ ಮಾಡುವಂಥದ್ದು. ನೋಡಿ ಮತ್ತೆ ಹಾರ್ಟ್ ಶೇಪ್ ಆಗ್ತಾ ಇದೆ. ಯು ಸಿ ದಿಸ್ ಹಾರ್ಟ್ ಶೇಪ್. ಅವರಿಗೆ ನಿಮ್ಮನ್ನ ಕಳ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ, ಫಸ್ಟ್ ಆಫ್ ಆಲ್ ಅವರಿಗೆ ನಿಮ್ಮನ್ನ ಕಳ್ಕೊಳ್ಲಿಕ್ಕೆ ಇಷ್ಟ ಇಲ್ಲ, ನಿಮ್ಮಿಂದ ದೂರ ಆಗ್ಲಿಕ್ಕೂ ಅವರಿಗೆ ಇಷ್ಟ ಇಲ್ಲ. ಬಟ್ ಸಿಚುಯೇಷನ್ ಎಲ್ಲೋ ಒಂದ್ ಕಡೆ ಅವರು ನಿಮ್ಮಿಂದ ದೂರ ಆಗುವ ಹಾಗೆ, ಸಪ್ರೇಷನ್ ಆಗುವ ಹಾಗೆ ಆಗಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ಆ ಸಪ್ರೇಷನ್ ತುಂಬಾ ದಿನ ಇರಲ್ಲ, ಟೆಂಪ್ರವರಿ. ಸೊ ಮತ್ತೆ ನೀವಿಬ್ರು ಕನೆಕ್ಟ್ ಆಗ್ತೀರಾ, ಮತ್ತೆ ಒಂದಾಗ್ತೀರಾ. ಸೊ ಇಷ್ಟರೊಳಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅದೇ ತರನೇ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರಿ ಅಂತಾನೂ ಕಾಣಿಸ್ತಿದೆ. ಒಂದ್ಸಲ ನೀವು ಕನೆಕ್ಟ್ ಆಗ್ತೀರಾ, ಇನ್ನೊಂದ್ಸಲ ಮತ್ತೇನೋ ಸಮಥಿಂಗ್ ನೀವಿಬ್ರು ದೂರ ಆಗುವಂಥದ್ದು, ಒಂದ್ಸಲ ಕನೆಕ್ಟ್ ಆಗ್ತೀರಾ ಅಥವಾ ದೂರ ಆಗ್ತೀರಾ, ಇದೇ ತರನೇ ಆಗ್ತಾ ಇದೆ. ಬಟ್ ಆನ್ ಅಂಡ್ ಆಫ್ ಏನ್ ನಡೀತಿದೆ ಅದೆಲ್ಲದೂ ಕೂಡ ಎಂಡ್ ಆಗ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಟ್ರಯಾಂಗಲ್ ಪ್ರೀತಿ, ಇಲ್ಲಿ ಟ್ರಯಾಂಗಲ್ ಲವ್ ಅನ್ನುವಂಥದ್ದು ಚಾನಲೈಸ್ ಆಗ್ತಾ ಇದೆ. ನಿಮ್ಮ ರಾಶಿ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ರಾಶಿ ತುಲಾ ರಾಶಿ, ವೃಶ್ಚಿಕ, ಮೇಷ, ವೃಷಭ, ಧನಸ್ಸು, ಮೀನ ರಾಶಿ. ಓಕೆ, ತುಲಾ ರಾಶಿ, ಕನ್ಯಾ ರಾಶಿಯವರ ಪ್ರೆಸೆನ್ಸ್ ಇದೆ. ಎಮೋಷನಲಿ ತುಂಬಾನೇ ಕನೆಕ್ಟ್ ಆಗಿದ್ದೀರಾ. ಸೊ ಹಾಗಾಗಿ ಇಲ್ಲಿ ನೀವು 2 years ಇಂದ ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಎಮೋಷನಲಿ ನೀವು ಕನೆಕ್ಟ್ ಆಗಿದ್ದೀರಾ, ಆ ಪರ್ಸನ್ ಕೂಡ ನಿಮ್ ಜೊತೆ ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ. ಹಾಗಾಗಿ ನಿಮ್ಮಿಬ್ರ ಮಧ್ಯ ಆ ಸಪ್ರೇಷನ್ ಅನ್ನುವಂಥದ್ದು ಜಸ್ಟ್ ನೀವು ಸಪ್ರೇಷನ್ ಆಗಿದ್ದೀರಾ ಅಷ್ಟೇ ಬಿಟ್ರೆ, ಬಟ್ ನೀವು ಎಮೋಷನಲಿ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು ನೀವಿಬ್ರು ಇನ್ನೂ ಸಪ್ರೇಷನ್ ಆಗಲಿಲ್ಲ. ಓಕೆ, ಇನ್ನೂ ಕೂಡ ಆ ಕನೆಕ್ಷನ್ ಇರ್ಬೋದು, ಆ ಬಾಂಡಿಂಗ್ ಇರ್ಬೋದು, ಇನ್ನೂ ಕೂಡ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಟ್ಯಾರೋ ಏನು ಬರುತ್ತೆ ಚೆಕ್ ಮಾಡೋಣ. ಎಸ್, ನೋಡಿ ಪೇಜ್ ಆಫ್ ಕಪ್ಸ್. ಎಮೋಷ್ನಲಿ ತುಂಬಾನೇ ಕನೆಕ್ಟ್ ಆಗಿದ್ದೀರಾ ಆ್ಯಂಡ್ ಮತ್ತೆ ಅವರು ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ನೋವಂಥದ್ದು ಅವರಿಗೆ ಆ ಫೀಲಿಂಗ್ ಬರ್ತಾ ಇದೆ. ಅವರಿಗೆ ಮತ್ತೆ ಇದನ್ನ ಕನೆಕ್ಟ್ ಮಾಡ್ಕೊಬೇಕು, ಮತ್ತೆ ಈ ವ್ಯಕ್ತಿ ಜೊತೆ ನಾನು ಮಾತಾಡಬೇಕು ಅನ್ನೋಂಥ ಫೀಲಿಂಗ್ ಇಲ್ಲಿ ಬರ್ತಾ ಇದೆ. 10 ಆಫ್ ಸಾರ್ಟ್ಸ್ ಬರ್ತಿದೆ. ಪ್ರಾಬ್ಲಮ್ ಎಲ್ಲದೂ ಕೂಡ ಎಂಡ್ ಮಾಡಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇತ್ತು, ಯಾವ ವಿಷಯಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು, ಆ ಪ್ರಾಬ್ಲಮ್ ಎಲ್ಲದನ್ನು ಅನಲೈಸ್ ಮಾಡಿಬಿಟ್ಟು ಆ ಪ್ರಾಬ್ಲಮ್ ಎಲ್ಲದನ್ನು ಸಾಲ್ವ್ ಮಾಡಿ ಮುಗಿಸ್ಬಿಟ್ಟು ಎಂಡ್ ಮಾಡಿಬಿಟ್ಟು ಮತ್ತೆ ನಿಮ್ಮ ಹತ್ರಕ್ಕೆ ಬರಬೇಕು, ಮತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋವಂಥದ್ದು. ನೋಡಿ ಇಲ್ಲಿ ಎಮೋಷ್ನಲಿ ನೀವು ಕನೆಕ್ಟ್ ಆಗಿರೋದ್ರಿಂದನೇ ಆ ವ್ಯಕ್ತಿ ಮತ್ತೆ ರಿಟರ್ನ್ ನಿಮ್ಮ ಹತ್ರ ಬರಬೇಕು ಅನ್ನೋಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಲ್ಲಿ ಏಜಲ್ಲಿ ನಿಮ್ಗಿಂತ ಅವರು ತುಂಬ ಚಿಕ್ಕವರಿದ್ದಾರೆ ಅಂತ ಕಾಣಿಸ್ತದೆ. ಏಜಲ್ಲಿ ಅಂದರೆ ನಿಮ್ಗಿಂತ ಅವರು ವಯಸ್ಸು ಸಣ್ಣ ಇದ್ದಾರೆ ನಿಮ್ಗಿಂತ. ಆ್ಯಂಡ್ ಸ್ವಲ್ಪ ಏನು ಕ್ಯಾಲ್ಕುಲೇಟಿವ್ ಮೈಂಡ್ ಅಂತಲೇ ಹೇಳ್ಬೋದು. ಎಲ್ಲ ಒಂಥರ ಲಾಜಿಕ್ ಆಗಿ ಥಿಂಕ್ ಮಾಡುವಂಥದ್ದು. ಓಕೆ, ಎಸ್, ವೇಟಿಂಗ್ ಎನರ್ಜಿ. ಇಷ್ಟು ದಿನ ಏನು ವೇಟಿಂಗ್ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೆ ಆ ವ್ಯಕ್ತಿಗೋಸ್ಕರ. ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ 4 ಆಫ್ ಪೆಂಟಿಕಲ್. ಫೈನಾನ್ಷಿಯಲಿ ಅವರು ನಿಮಗೆ ತುಂಬಾನೇ ಹೆಲ್ಪ್ ಮಾಡಿರುವಂಥದ್ದು. ಫೈನಾನ್ಷಿಯಲಿ ಅವರು ನೀವು ಫೈನಾನ್ಷಿಯಲಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು. ಆ್ಯಂಡ್ ಎಸ್, ನೋಡಿ ಇಲ್ಲಿ ಕ್ಯಾಂಡಲ್ ಬ್ಯಾಗ್ಸಲ್ಲೂ ಕೂಡ ಅದೇ ಥರನೇ ನನಗೆ ಎನರ್ಜಿ ಬಂದಿರುವಂಥದ್ದು. ಟ್ಯಾರೋ ರೀಡಿಂಗಲ್ಲೂ ಕೂಡ ಅದೇ ಥರನೇ ಎನರ್ಜಿ ಬರ್ತಿದೆ. ಅವರು ನಿಮ್ಮನ್ನು ನೋಡೋದು ಯಾವ ಥರ ಅಂತ ಹೇಳಿದ್ರೆ ನೀವೊಂದು ಟಾಪ್ ಪೊಸಿಷನಲ್ಲಿ ಇರಬೇಕು. ಓಕೆ,
ನೀವು ನಿಮ್ಮ ಕಾಲ ಮೇಲೆ ನಿಂತಿರ್ಬೇಕು. ನೀವು ನಿಮ್ಮ ಮೇಲೆ ಡಿಪೆಂಡ್ ಅಂದ್ರೆ ಬೇರೆ ಯಾರ ಮೇಲೂ ನೀವು ಡಿಪೆಂಡ್ ಆಗಬಾರ್ದು ಫೈನಾನ್ಷಿಯಲಿ. ನೀವು ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಲ್ಬೇಕು. ನೀವೇ ಓನ್ ಬಿಸ್ನೆಸ್ ಮಾಡುವಂಥದ್ದಾಗಿರ್ಲಿ, ನೀವೇ ಓನ್ ಆಗಿ ನೀವು ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು. ಕೆರಿಯರ್ ಲೈಫ್‌ನ ಲೀಡ್ ಮಾಡಬೇಕು. ಕೆರಿಯರ್ ಆಗಿ ನೀವು ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಬೇಕು. ಆ ಥರ ಅವ್ರು ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡಿರೋಂಥ ವ್ಯಕ್ತಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಮುಂದಿನ ದಿನದಲ್ಲಿ ಈ ಒಂದು ಪ್ರೀತಿ ಡೆಫಿನೆಟ್ಲಿ ಮತ್ತೆ ರೀಸ್ಟಾರ್ಟ್ ಇರ್ಬೋದು, ನೀವಿಬ್ರು ಮತ್ತೆ ಒಂದಾಗುವಂಥದ್ದಾಗಿರ್ಬೋದು, ಅಥವಾ ಆ ಆ ವೇಟಿಂಗ್ ಪೀರಿಯಡ್ ಎಲ್ಲ ಎಂಡ್ ಆಗ್ಬಿಟ್ಟು ಸಮಥಿಂಗ್ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮತ್ತೆ ನೀವು ಸ್ಟಾರ್ಟ್ ಮಾಡ್ತೀರಾ ಪ್ರೀತಿನ ಅಂತ ಹೇಳಿ ಕಾಣಿಸ್ತಾ ಇದೆ. ಇದಕ್ಕೆ ಏಂಜಲಿಂದ ಏನ್ ಗೈಡೆನ್ಸ್ ಕೊಡ್ತಿದೆ ಚೆಕ್ ಮಾಡೋಣ. ನಾಟ್ ದ ರೈಟ್ ಟೈಮ್. Helpful people, perfect timing. Yes, bottom of the card, recovery. ಎಸ್ ನೋಡಿ, ಸ್ಪಿರಿಚುವಲಲ್ಲಿ ನೀವು ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಿರೋರು, ಸ್ಪಿರಿಚುವಲಿ ಯಾರೆಲ್ಲ ಇದ್ದೀರಾ, ಇಲ್ಲಿ ಸಮಥಿಂಗ್ ನೀವು ನೆಗೆಟಿವ್ ಫೀಲ್ನು ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಸಮಥಿಂಗ್ ಆ ನೆಗೆಟಿವ್ ಫೀಲಿಂದನೇ ನಿಮ್ಮಲ್ಲಿ ಪ್ರಾಬ್ಲಮ್ಸ್ನ ಅಟ್ರಾಕ್ಟ್ ಮಾಡಿದ್ದೀರಾ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವು ಈ ಥರ ಆಗಬಾರ್ದು, ಈ ಥರ ಆಗಬಾರ್ದು, ಈ ಥರ ಆಗಬಾರ್ದು ಅಂತ ಯೋಚನೆ ಮಾಡಿ ಮಾಡಿ ಮಾಡಿನೇ ಇಲ್ಲಿ ನೀವೇನು ಆಗಬಾರ್ದು ಅಂತ ಅನ್ಕೊಂತಿದ್ರೆ ಅದೇ ಆಗಿದೆ. ಓಕೆ, ಸೊ ಇವಾಗ ನಾಟ್ ದ ರೈಟ್ ಟೈಮ್. ಈ ಒಂದು ಸಿಚುವೇಶನ್ ಅಥವಾ ಈ ಒಂದು ಸಿಚುವೇಶನ್ ಇಂದ ಹೊರಗೆ ಬರ್ಲಿಕ್ಕೆ ಇರ್ಬೋದು, ಅಥವಾ ಸಮಥಿಂಗ್ ಏನೋ ಒಂದು ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಈ ಪ್ರೀತಿ ಬಗ್ಗೆ ಅಂತ ಹೇಳಿದ್ರೆ ಇವಾಗ ಟೈಮಿಂಗ್ ಸರಿ ಇಲ್ಲ. ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಇವಾಗ ಟೈಮ್ ಸರಿ ಇಲ್ಲ, ಬಟ್ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಸರಿ ಆಗತ್ತೆ. ಹೆಲ್ಪ್ಫುಲ್ ಪೀಪಲ್ ಇಂದ ನಿಮಗೆ ಯಾರೋ ಒಬ್ರು ಸಹಾಯ ಮಾಡ್ತಾರೆ. ಈ ಒಂದು ವ್ಯಕ್ತಿನ ನಿಮ್ ಜೊತೆ ಮತ್ತೆ ಮಾತಾಡ್ಲಿಕ್ಕೆ ಇರ್ಬೋದು, ಕನೆಕ್ಟ್ ಆಗ್ಲಿಕ್ಕೆ ಇರ್ಬೋದು. ಹೆಲ್ಪ್ಫುಲ್ ಪೀಪಲ್ ಅಂತ ಬರ್ತಿದೆ. ಯಾವುದೋ ಒಂದು ವ್ಯಕ್ತಿಯ ಸಹಾಯದಿಂದ ಮತ್ತೆ ನೀವಿಬ್ರು ಒಂದಾಗ್ತೀರಾ, ಮತ್ತೆ ನೀವಿಬ್ರು ಒಂದು ರೀಸ್ಟಾರ್ಟ್ ಮಾಡ್ತೀರಾ. ಒಂದು ಸ್ಪೆಲ್ ಮುಖಾಂತರ ಆಗಿರ್ಬೋದು, ಅಥವಾ ರಿಚುವಲ್ಸ್ ಮುಖಾಂತರ ಆಗಿರ್ಬೋದು, ಅಥವಾ ಮ್ಯಾನಿಫೆಸ್ಟ್ ಮಾಡುವಂತ ಮುಖಾಂತರದಿಂದ ಆಗಿರ್ಬೋದು. ಒಂದು ಒಳ್ಳೆ ಗುರುನ ನೀವು ಭೇಟಿ ಮಾಡಿ ಅವರ ಒಂದು ಅಡ್ವೈಸ್ ತಗೊಂಡು ಈ ಒಂದು ಪ್ರೀತಿಯಲ್ಲಿ ಮತ್ತೆ ನೀವು ಏನ್ ಮಾಡಬಹುದು ಅನ್ನೋಂಥ ಪ್ಲಾನಿಂಗ್ ನ ಮಾಡ್ತೀರಾ ಮುಂದಿನ ದಿನದಲ್ಲಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ರಿಕವರಿ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಳ್ಕೊಂಡಿರೋಂಥದ್ದು ನಿಮ್ಮ ಲೈಫಲ್ಲಿ ಏನು ಕಳ್ಕೊಂಡಿದ್ದೀರಾ ಅದನ್ನ ಮತ್ತೆ ನೀವು ಪಡಿತೀರಾ, ಆದಷ್ಟು ಬೇಗ ಪಡಿತೀರಾ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಅನ್ನೋಂಥದ್ದು ಬರ್ತಿದೆ ಕೆಲವೊಬ್ಬರ ಸಹಾಯದಿಂದ. ಓಕೆ, ನೀವೊಬ್ಬರೇ ಎಫರ್ಟ್ ಹಾಕ್ತಿದ್ರಿ, ಇಷ್ಟು ದಿನ ನೀವೊಬ್ಬರೇ ಎಫರ್ಟ್ ಹಾಕ್ತಿದ್ರಿ, ಅಥವಾ ಇದ್ರಲ್ಲಿ ಏನ್ ಪೇನ್ ಆಗ್ತಿತ್ತು ನೀವೊಬ್ಬರೇ ಅನುಭವಿಸ್ತಾ ಇದ್ರಿ. ಇನ್ನು ಮುಂದಿನ ದಿನದಲ್ಲಿ ಸ್ವಲ್ಪ ಆ ಪೇನ್ ಇಂದ ರಿಲೀಫ್ ಆಗೋದು ಇರ್ಬೋದು, ಅಥವಾ ನಿಮಗೆ ಸಪೋರ್ಟ್ ಸಿಗುವಂಥದ್ದಾಗಿರ್ಬೋದು, ಫ್ಯಾಮಿಲಿ ಸಪೋರ್ಟ್ ಸಿಗುವಂಥದ್ದಾಗಿರ್ಬೋದು. ಆ ಎಲ್ಲ ಚೇಂಜಸ್ನ ನೀವು ನೋಡ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.